ರಾಮನಗರದಲ್ಲಿ ಮತ್ತೊಂದು ಸುತ್ತಿನ ಕ್ರೆಡಿಟ್ ವಾರ್ ಶುರುವಾಗಿದೆ. ಹಾರೋಹಳ್ಳಿ ತಾಲೂಕು ಕೇಂದ್ರ ರಚನೆ ಬಗ್ಗೆ ಬಿಜೆಪಿ ದಳಪತಿಗಳ ವಾರ್. ಸರ್ಕಾರದ ಅಧಿಕೃತ ಕಾರ್ಯಕ್ರಮದ ಬಳಿಕ ಈಗ ಜೆಡಿಎಸ್ ಕಾರ್ಯಕ್ರಮ ಮಾಡಿದೆ. ತಾಲೂಕಿನ ಜನರಿಗೆ ಬಾಡೂಟ ಹಾಕಿಸಿ ಸಂಭ್ರಮ ಪಟ್ಟಿದೆ. ಹಾರೋಹಳ್ಳಿ ತಾಲೂಕು ಮಾಡಿದ್ದು ನಾವು ಬಿಜೆಪಿ ಜೆಡಿಎಸ್ ನಡುವೆ ಇದೀಗ ಕ್ರೆಡಿಟ್ ವಾರ್. ರಾಮನಗರ ಜಿಲ್ಲೆಯ ಹೊಸ ತಾಲೂಕಾಗಿ ಹಾರೋಹಳ್ಳಿ ಮೊನ್ನೆ ಫೆಬ್ರವರಿ 21ರಂದು ಉದ್ಘಾಟನೆ ಆಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಅಶ್ವಥ್ ನಾರಾಯಣ್ ನೆರವೇರಿಸಿದ್ರು. ತಾಲೂಕು ಮಾಡಿದ್ದು ನಾವೇ ಅಂತ ಘಂಟಾ ಘೋಷವಾಗಿ ಹೇಳಿಕೊಂಡ್ರು. ರಾಮನಗರ ನಗರಕ್ಕೆ 450 ಕೋಟಿ ರೂಪಾಯಿಯ ಕುಡಿಯುವ ನೀರಿನ ಯೋಜನೆ. ಹೌದು, ಆಯ್ತು, ನೀವು ಮಾತಾಡ್ತಾ ಹೇಳಿರಂತೆ ಮೇಡಮ್, ನೀವು ಮಾತಾಡ್ತಾ ಹೇಳಿರಂತೆ, ಆಯ್ತು. ಅಲ್ಲಿಂದಲೇ ಶುರುವಾಯ್ತು ನೋಡಿ ಈ ಕ್ರೆಡಿಟ್ ವಾರ್ ಪಾಲಿಟಿಕ್ಸ್. ಕುಮಾರಸ್ವಾಮಿ ಇದ್ದಿದ್ರೆ ಹೀಗೆ ಯಾರು ಮಾತಾಡ್ತಿರ್ಲಿಲ್ಲ ಅಂತ ಅನಿತಕ್ಕ ಟಾಂಗ್ ಕೊಟ್ಟಿದ್ರು. ಇದೀಗ ಅದೇ ಹಾರೋಹಳ್ಳಿಯಲ್ಲಿ ಜೆಡಿಎಸ್ ತನ್ನ ಬಲ ಪ್ರದರ್ಶನ ಮಾಡಿದೆ. ನೂತನ ತಾಲೂಕು ರಚನೆ ಸಂಬಂಧ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಮಾಡಲಾಗಿದೆ. ಸಂಭ್ರಮಾಚರಣೆ ಮಾಡಿ ಕ್ಷೇತ್ರದ ಜನರಿಗೆ ಬಾಡೂಟ ಹಾಕಿಸಿದೆ. ಸುಮಾರು 30,000ಕ್ಕೂ ಹೆಚ್ಚು ಜನರಿಗೆ ಬಾಡೂಟ ಹಾಕಿಸಿದೆ. ನನ್ನ ಜೀವ ಹೋದರೆ ದೊಡ್ಡ ಅಲೆಯಲ್ಲಿ ನನ್ನ ಅಂತ್ಯಕ್ರಿಯೆ ಅಂತ ಹೇಳಿದ್ದಾರೆ. ನಾನು ಆ ಸ್ನೇಹಿತರಿಗೆ ಹೇಳ್ತೇನೆ, ನೋಡಪ್ಪ, ನಾನೇನಾದರೂ ನನ್ನ ಜೀವ ಹೋದರೆ ಆಸ್ತಿಗೆ ತಗೊಂಡೋಗಲ್ಲ ಈ ಶರೀರ ಅಂತ್ಯಕ್ರಿಯೆ ಆಗೋದು ಕೇತಗನಹಳ್ಳಿ ಗ್ರಾಮ. ಒಂದು ಸಾಗುವಳಿ ಚೀಟಿ ಮಾಡಿಸ್ಕೊಡ್ಬೇಕು ಅನ್ನೋದು, ಇನ್ನೊಂದು ಹಾರೋಹಳ್ಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಿಸ್ಕೊಡ್ಬೇಕು ಅನ್ನೋದು, ಎರಡನ್ನೂ ಮಾಡಿದ್ದೇನೆ. ಕೆಲವು ಸ್ವಾರ್ಥಿಗಳು ಮಾತನಾಡಬಹುದು ವಿರುದ್ಧವಾಗಿ. ನಾನು ಯಾವ ದೇವಸ್ಥಾನಕ್ಕೆ ಬಂದು ಬೇಕಾದ್ರೂ ನಾನು ಆಣೆ ಮಾಡ್ತೇನೆ. ಕುಮಾರಣ್ಣ ಅವರು ಪ್ರಥಮವಾಗಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ವಿಶೇಷವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನವನ್ನು ತಗೊಂಡು ಬಂದು ರಸ್ತೆ ಡಾಂಬರೀಕರಣ ಇರ್ಬೋದು, ಸೇತುವೆಗಳಿರ್ಬೋದು, ಎಲ್ಲ ರೀತಿಯಾದಂತ ಸವಲತ್ತುಗಳು ಕುಮಾರಣ್ಣ ಅವರು ಕೊಟ್ಟರು. ನಾನಾಗ್ಲಿ ನಮ್ಮ ತಂದೆ ಆಗ್ಲಿ ಯಾವತ್ತೂ ಕೂಡ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿಲ್ಲ, ಯಾವತ್ತೂ ಕೂಡ ಭೂಮಿಗಳು ಹೊಡೆದಿಲ್ಲ. ಇದೆಲ್ಲ ಆಗುತ್ತಲೇ ಆನೆಕಲ್ಗೆ ಹೋದ ಕುಮಾರಸ್ವಾಮಿ ಪಂಚರತ್ನ ಯಾತ್ರೆ ಮಾಡಿದ್ರು. ರಾಗಿಯ ಕಣಜದ ನಾಡಿನಲ್ಲಿ ಎಚ್ಡಿಕೆಗೆ ರಾಗಿಯ ಹಾರ ಹಾಕಿ ಸಂಭ್ರಮಿಸಲಾಯಿತು. ದಾರಿಯುದ್ದಕ್ಕೂ ಸೇರಿದ್ದ ಜನರು ಕುಮಾರಸ್ವಾಮಿಗೆ ಜೈಕಾರ ಹಾಕಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೋಲಾರದ ಮಾಲೂರಿನಲ್ಲಿ ಇವತ್ತು ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ನಡೆಯಿತು. ಕಂದಾಯ ಸಚಿವ ಆರ್ ಅಶೋಕ್ ಯಾತ್ರೆಗೆ ಚಾಲನೆ ಕೊಟ್ಟರು. ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಸಚಿವ ಡಾಕ್ಟರ್ ಕೆ ಸುಧಾಕರ್, ಮುನಿರತ್ನ, ಸಂಸದ ಮುನಿಸ್ವಾಮಿ ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಇದೇ ವೇಳೆ ಮತದಾರರಿಗೆ ಬಾಡೂಟವನ್ನು ಹಾಕಿಸಲಾಗಿತ್ತು. ಇನ್ನು ಯಾತ್ರೆ ವೇಳೆಯೇ ಬಿಜೆಪಿಯಲ್ಲಿ ಗುಂಪುಗಾರಿಕೆ ಪ್ರದರ್ಶನ ಆಯಿತು. ಮಾಲೂರು ಪಟ್ಟಣದ ಕೆಂಪೇಗೌಡ ವೃತ್ತದಲ್ಲಿ ಗಣ್ಯರ ಭಾಷಣದ ಮಧ್ಯೆ ಟಿಕೆಟ್ ಆಕಾಂಕ್ಷಿಗಳ ಪರವಾಗಿ ಘೋಷಣೆ ಕೂಗಲಾಯಿತು. कर्नाटक आना चाहते हैं। यहाँ की ईमानदार सरकार, मेहनती लोगों के साथ पूरी दुनिया भर के लोग कर्नाटक में निवेश करना चाहते हैं। ये हमारी ताकत है। और अगर कर्नाटक को देश की नंबर 1 इकोनॉमी बनाना है तो डबल इंजन की सरकार लाना है, क्योंकि दुनिया भर में सबसे तेजी से बढ़ने वाली अर्थव्यवस्था इकोनॉमी आज भारत बना है तो नरेंद्र मोदी जी के कारण हो। ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಕಾಣಿಸಿಕೊಂಡಿದ್ದಾನೆ ಫೈಟರ್ ರವಿ. ಮಂಡ್ಯದಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದ ವೇಳೆ ಭೇಟಿಯನ್ನ ಮಾಡಿದ್ದು. ಮೋದಿ ಜೊತೆ ರವಿ ಇರುವ ಫೋಟೋವನ್ನ ಟ್ವೀಟ್ ಮಾಡಿದೆ ಕಾಂಗ್ರೆಸ್. ಈಗ ಮಂಡ್ಯದಲ್ಲಿ ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಈತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾನೆ. ಮೋದಿ ಜೊತೆ ರವಿ ಇರುವಂತಹ ಫೋಟೋವನ್ನ ಹಾಕಿ ಟ್ವೀಟ್ ಮಾಡಿದೆ ಕಾಂಗ್ರೆಸ್. ಜಗತ್ತಿನಲ್ಲಿಯೇ ಬಿಜೆಪಿಯಂತಹ ನಿರ್ಲಜ್ಜ ರಾಜಕೀಯ ಪಕ್ಷ ಬೇರಿರೋದಕ್ಕೆ ಸಾಧ್ಯನೇ ಇಲ್ಲ. ಫೈಟರ್ ರವಿ ಅನ್ನುವ ರೌಡಿ ಶೀಟರ್ ಎದುರು ಕೈ ಮುಗಿದು ನಿಂತಿದ್ದಾರೆ ಮೋದಿ ಅಂತ ಹೇಳಿ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದು. ರೌಡಿಗಳನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದಿಲ್ಲ ಅಂತ ಹೇಳಿದ ಬಿಜೆಪಿ ರೌಡಿಯನ್ನ ಪ್ರಧಾನಿ ಎದುರು ನಿಲ್ಲಿಸಿದ್ದು ನಾಚಿಕೆಗೇಡು ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದೆ. ಮಂಡ್ಯದ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದ ವೇಳೆ ಫೈಟರ್ ರವಿ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿರುವಂತಹ ಫೋಟೋವನ್ನ
ಕಾಂಗ್ರೆಸ್ ಈಗ ಟ್ವಿಟರ್ ಅಲ್ಲಿ ಹಾಕಿ ಈಗ ಒಂದಷ್ಟು ಟೀಕೆಯನ್ನು ಮಾಡಿದೆ, ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಫೋಟೋ ಟ್ವೀಟ್ ಮಾಡಿ ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು ಈ ರೀತಿಯಂತಹ ನಿರ್ಲಜ್ಜವಾದಂತಹ ಸರ್ಕಾರವನ್ನ, ಬಿಜೆಪಿಯನ್ನ ಯಾರು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿದೆ. ಯಾಕಂದ್ರೆ ಜಗತ್ತಿನಲ್ಲೇ ಬಿಜೆಪಿಯಂತಹ ನಿರ್ಲಕ್ಷ್ಯ ರಾಜಕೀಯ ಪಕ್ಷ ಬೇರೆ ಇರೋದಕ್ಕೆ ಸಾಧ್ಯ ಇಲ್ಲ. ಫೈಟರ್ ರವಿ ಅನ್ನುವಂತಹ ರೌಡಿ ಶೀಟರ್ ಎದುರು ಕೈ ಮುಗಿದು ನಿಂತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅವರಿಂದ ಪ್ರಧಾನಿ ಹುದ್ದೆಗೆ ಕಳಂಕ ಅಂಟಿದೆ. ರೌಡಿಗಳನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳಿತ್ತಲ್ವಾ ಬಿಜೆಪಿ. ರೌಡಿಯನ್ನ ಪ್ರಧಾನಿ ಎದುರು ನಿಲ್ಲಿಸಿದ್ದು ನಾಚಿಕೆಗೇಡು, ಇದು ಬಿಜೆಪಿ ಮಾಡಿರುವ ಕೆಲಸ ಅಂತ ಹೇಳಿ ಫೋಟೋ ಸಮೇತವಾಗಿ ಹಾಕಿ ಕಾಂಗ್ರೆಸ್ ಈಗ ಟ್ವೀಟ್ ಅನ್ನ ಮಾಡಿದೆ. ಫೈಟರ್ ರವಿ ವಿರುದ್ಧ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿಯಾಗಿ ಸಾಕಷ್ಟು ರೌಡಿ ಶೀಟರ್ಗಳನ್ನ ಬಿಜೆಪಿ ಸೇರಿಸಿಕೊಳ್ತಾ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸಾಕಷ್ಟು ರೀತಿಯ ಟೀಕೆಗಳನ್ನ ಮಾಡಿತ್ತು. ಬಿಜೆಪಿಗೆ ಸೇರ್ಪಡೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಅಲ್ಲಿ ಕೇಳಿ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಎರಡೂ ಪಕ್ಷಗಳು ಟೀಕೆಯನ್ನ ಮಾಡಿತ್ತು. ಆದ್ರೆ ಈಗ ಪ್ರಧಾನಿ ಎದುರೇ ಅವರನ್ನ ನಿಲ್ಲಿಸಿದ್ದಾರೆ ಅಂತ ಹೇಳಿ ಇದು ನಾಚಿಕೆಗೇಡು ಅಂತ ಹೇಳಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ.